30 ಜನರಿಗೆ ಅಡುಗೆ ಮಾಡ್ತಾಯಿದ್ದಾರೆ. ಇವಾಗ ಕಾಂಡೆ ಮೀನು ಕಟ್ಟಿಂಗ್ ಮಾಡ್ತಾಯಿದ್ದಾರೆ. ನೋಡಿ ಪಾಪ ಅವ್ರ ಏಜ್ ಎಷ್ಟಾಗಿರ್ಬೋದು ಅಂತೇಳಿ, ಇಂಥ ಏಜಲ್ಲೂ ಕೂಡ ಅವರು ಮೀನುಗಾರಿಕೆ ಬಂದಿದ್ದಾರೆ. ಅವರು ಕೂಡ ಮೀನು ಕಟ್ಟಿಂಗ್ ಮಾಡ್ತಾಯಿದ್ದಾರೆ. ಎಲ್ಲರೂ ಸೇರಿಬಿಟ್ಟು ಮೀನು ಕಟ್ಟಿಂಗ್ ಮಾಡ್ತಾಯಿದ್ದಾರೆ. ಇವರೇ ಕುಕ್ಕರ್ ನೋಡಿ, ಆ ಕಡೆ ಹೋಗ್ತಾಯಿದ್ದಾರಲ್ಲ ಇವರೇ ಕುಕ್ಕರು. 30 ಜನ ಸೇರಿಬಿಟ್ಟು ಅವರು ಎಲ್ಲ ಪಾಳೆ ಹಚ್ಕೊಂಡು ಅಡುಗೆ ಮಾಡ್ತಾರೆ. ಇದು ಕಾಂಡೆ ಮೀನು, ಇಷ್ಟು ರೌಂಡ್ ಶೇಪಲ್ಲಿದೆ ನೋಡಿ ಮೀನೆಲ್ಲ, ರೌಂಡ್ ಶೇಪಲ್ಲಿದೆ. 30 ಜನ ಸೇರಿಬಿಟ್ಟು ಇದನ್ನು ಕಟ್ಟಿಂಗ್ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ಕಾಂಡೆ ಮೀನು ನೋಡಿ, ಅವ್ರು ಎತ್ತಿ ತೋರಿಸ್ತಾ ಇದ್ದಲ್ಲ, ಅದ್ರ ಹಲ್ಲೆಲ್ಲ ಎಷ್ಟು ಚೂಪ ಇದೆ ನೋಡಿ, ಅದ್ರ ಹಲ್ಲು ಅಷ್ಟು ಚೂಪ ಇದೆ. ಒಂದು ಸೈಡಲ್ಲಿ ಮಳೆ ಬರ್ತಾ ಇದೆ, ಆದರೂ ಕೂಡ ಮೀನು ಕಟ್ಟಿಂಗ್ ಮಾಡ್ತಾಯಿದ್ದಾರೆ. ಪಾಪ ಊಟ ಮಾಡಲಿಕ್ಕೆ ಬೇಕಲ್ಲ. ಮಳೆ ಬಂದುಬಿಟ್ಟು ಎಲ್ಲರೂ ಓಡಿ ಹೋಗಿದ್ದಾರೆ ಮೀನು ಕಟ್ ಮಾಡೋದು ಬಿಟ್ಟು. ಇವಾಗ ಮತ್ತೆಲ್ಲ ಹೋಗ್ತಾ ಇದ್ದಾರೆ ಮೀನು ಕಟ್ ಮಾಡಲಿಕ್ಕೆ. ವಿಡಿಯೋ ಇಷ್ಟ ಆದರೆ ಆದಷ್ಟು ಜನರಿಗೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋವಿಂಗ್ ಮಾಡಿ, ಹಾಗೂ ಯೂಟ್ಯೂಬಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾಂಡೆ ಮೀನು ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾಯಿದ್ದಾರೆ ಅವರು. ಕ್ಲೀನಾಗಿ ಕಟ್ ಮಾಡ್ತಾರೆ. ಟೋಟಲ್ 30 ಜನರಿಗೆ ಇವಾಗ ಅಡುಗೆ ರೆಡಿ ಆಗ್ತಾಯಿದೆ. ಬೆಳಿಗ್ಗೆ ಊಟ ಹಾಗೂ ಅವರು ಡೈಲಿ 3 ಊಟ ಬೇಕು, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಪಾಪ ಕೆಲಸ ಎಲ್ಲ ಒಳ್ಳೆ ಮಾಡ್ತಾರೆ. ಅವರು ಊರು ಜಾರ್ಖಂಡ, ಒರಿಸ್ಸಾ, ಛತ್ತೀಸ್ಗಢ ಆ ಕಡೆ ಜನ ಇರಲ್ಲ, ಚೆನ್ನಾಗಿ ಮಾಡ್ತಾರೆ ಕೆಲಸ. ಮೀನು ಕಟ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ. ಡೈಲಿ ಒಂದು 5-6 ಜನ ಸೇರಿಬಿಟ್ಟು ಅವ್ರು ಮೀನು ಕಟ್ಟಿಂಗ್ ಮಾಡ್ತಾರೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಎಲ್ಲ ವೆರೈಟಿ ಮೀನು ಇದ್ದರೆ ಬೇರೆ ಬೇರೆ ಥರ ಮೀನು ಕಟ್ ಮಾಡ್ತಾರೆ. ಅಂದರೆ ಒಂದೇ ಥರ ಮೀನಿದ್ರೆ ಒಂದೇ ಥರ ಮೀನನ್ನು ಕಟ್ ಮಾಡ್ತಾರೆ. ಮೀನು ಕಟ್ಟಿಂಗ್ ಮಾತ್ರ ಚೆನ್ನಾಗಿ ಮಾಡ್ತಾರೆ ನೋಡಿ. ಆದರೆ ಚೂರಿ ಮಾತ್ರ ಚೆನ್ನಾಗಿರಬೇಕು, ಒಳ್ಳೆ ಹತ್ತಿರ ಇರಬೇಕು, ಇಲ್ಲಾಂದರೆ ಕಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆದರೆ ಈ ಮೀನೆಲ್ಲ ಕಟ್ ಮಾಡ್ಬೋದು, ಸ್ಮೂತ್ ಇದೆ ಈ ಮೀನೆಲ್ಲ, ಚೆನ್ನಾಗಿ ಕಟ್ ಮಾಡ್ಬೋದು. ಸಾಂಬಾರಿಗೆಲ್ಲ ಒಳ್ಳೆ ಆಗುತ್ತೆ, ಫ್ರೈಗೂ ಕೂಡ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಫ್ರೈ ಮಾಡೋ ರೀತಿಯಲ್ಲಿ ಇದೆ. ಈ ಮೀನಿಗೆ ಫ್ರೈ ಮಾಡುವಾಗ ನಾವು ಹುಣಸೆಹಣ್ಣು, ಖಾರ ಪುಡಿ ಹಾಕಿ ಮಾಡಬೇಕು, ಸೂಪರ್ ಆಗಿರುತ್ತೆ. ಮತ್ತು ಈ ಪೌಡ್ರ್ ಐಟಮ್ ಎಲ್ಲ ಬಳಸಬಾರ್ದು, ಕೆಮಿಕಲ್ ಅಲ್ವಾ ಪೌಡ್ರ್ ಐಟಮ್. ನಾವು ಬೋಟ್ನಲ್ಲೆಲ್ಲ ಪೌಡ್ರ್ ಐಟಮ್ ಕಡಿಮೆ ಕೆಲವು ಜನರು ತೊಗೊತಾರೆ. ನಾವೇನಿದ್ರು ಖಾರ ಪೌಡ್ರು, ಹುಣಸೆಹಣ್ಣು ಹಾಕಿ ಮಾಡ್ತೀವಿ, ಚೆನ್ನಾಗಿರುತ್ತೆ. ಈ ಮೀನು ತುಂಬ ಟೇಸ್ಟಾಗಿರುತ್ತೆ. ಸೇಮ್ ಹಾವು ಥರ ಇದೆ ಇದು ಕಾಂಡೆ ಮೀನು. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನೋಡ್ಬೋದು.